ಓಂ ಶ್ರೀ ಗುರುಭ್ಯೋ ನಮಃ. ಹಾಯ್ ಗೆಳೆಯರೆ, ನಮಸ್ತೆ. ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ನೋಡಿ ಗೆಳೆಯರೆ, ಈಗ ಕಳೆದ ವಿಡಿಯೋಗಳಲ್ಲಿ ಹಸ್ತ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅದರಲ್ಲೂ ಹೆಣ್ಮಕ್ಳಿಗೆ ಒಂದು ಹಸ್ತ ಸಾಮುದ್ರಿಕದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಟಿದ್ದೆ. ಆದರೆ ಕೆಲವರು ಕಾಮೆಂಟ್ ಮಾಡಿದ್ದೀರಾ, ನೀವು ಎಲ್ಲ ಹೇಳಿದ್ದೀರಾ, ಮದುವೆ ವಿಚಾರ ಹೇಳಲಿಲ್ಲ ನಮಗೆ ಅಂತ ಕೆಲವರು ಹೇಳಿದ್ದಾರೆ. ಕೆಲವರು ಉದ್ಯೋಗದ ಬಗ್ಗೆ ಮತ್ತು ಕೆಲಸದ ಬಗ್ಗೆ ಮತ್ತು ಮನೆ ಮಾಡ್ಕೊಳ್ಳೋದ್ರ ಬಗ್ಗೆ ಮಾಹಿತಿ ಕೊಡಿ, ಅದರಲ್ಲಿ ಸರಿಯಾಗಿ ಕೊಟ್ಟಿಲ್ಲ ಮಾಹಿತಿ ಅಂತ ಹೇಳಿದ್ರಿ. ಒಂದು ಕಡೆ ಒಂದಷ್ಟು ವಿಚಾರಗಳು ಬಿಟ್ಟಿರ್ಬೋದು. ಆದರೂ ಈಗ ನಾನು ಮದುವೆ ಬಗ್ಗೆ, ಅವ್ರ ಸ್ವಂತ ಮನೆ ಮಾಡ್ಕೊಳ್ಳೋದ್ರ ಬಗ್ಗೆ ಅಥವಾ ಉದ್ಯೋಗ ಸಂಪಾದನೆ, ಈಗ ಒಂದಷ್ಟು ಸೋರ್ಸಸ್ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ, ನೋಡ್ಕೊಳ್ಳಿ. ಆ್ಯಕ್ಚುಲಿ ಹೆಣ್ಮಕ್ಳು ಇದು ವಿವಾಹಕ್ಕೆ ಸಂಬಂಧಪಟ್ಟಿದ್ದು, ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಿದ್ದಾಗ ನಾವು ನೋಡಿ ಈ ಎರಡು ರೇಖೆಗಳಿಂದ ನೋಡ್ತೀವಿ. ನೋಡಿ ಇಲ್ಲಿಂದ ಏನು ಈ ಮಣಿಕಟ್ಟಿನಿಂದ ಹೋಗಿದೆ ಈ ಜೀವರೇಖೆ, ಸ್ತ್ರೀ ರೇಖೆ ಅಂತೀವಿ. ಇದನ್ನು ಹೆಣ್ಮಕ್ಳಿಗೆ ಸ್ತ್ರೀ ರೇಖೆ ಅಂತೀವಿ, ಗಂಡು ಮಕ್ಕಳಿಗೆ ಪುರುಷ ರೇಖೆ ಅಂತೀವಿ, ಜೀವರೇಖೆ ಅಂತೀವಿ. ಹಾಗಾಗಿ ಈ ರೇಖೆ ಮತ್ತು ಇಲ್ಲಿಂದ ಬಂದಿರತಕ್ಕಂಥ ಹೆಣ್ಮಕ್ಳಿಗೆ ಇದು ಇಲ್ಲಿ ಪುರುಷ ರೇಖೆ ಅಥವಾ ದಂಪತಿ ರೇಖೆ ಆಗುತ್ತೆ. ಇದು ಈ ರೇಖೆ ಇಲ್ಲಿ ಬಂದಿರುತ್ತೆ. ನೋಡಿ ಈಗ ನೀವು ಹೆಣ್ಮಕ್ಳಿಗೆ ಮದುವೆ ವಿಚಾರ ಬಂದಾಗ ಈ ಎರಡು ರೇಖೆಗಳು ಒಂದಕ್ಕೊಂದು ನೀಟಾಗಿ ಮಿಕ್ಸ್ ಆಗಿ ಇಲ್ಲಿ ಹೊಂದಿರಬೇಕು, ಸೇರಿಕೊಂಡು ನೀಟಾಗಿ ಶುದ್ಧವಾಗಿ ಹೋಗಿದ್ದರೆ ಅವ್ರ ದಾಂಪತ್ಯ ಜೀವನ ಮದುವೆ ಆಗುತ್ತೆ, ಅವರ ಒಂದಷ್ಟು ದಾಂಪತ್ಯ ಜೀವನ ಅನ್ಯೋನ್ಯವಾಗೂ ಇರುತ್ತೆ. ಆದರೆ ಇಲ್ಲಿ ಏನೋ ಪ್ರಾಬ್ಲಮ್ ಅಂದರೆ, ಮದುವೆ ಯಾವಾಗ ಆಗುತ್ತೆ ಮತ್ತು ಅದು ಹೇಗೆ ನೋಡೋದು ಅಂತ ನೋಡಿ. ಇದಿದೆಯಲ್ಲ, ಈ ಒಂದು ನೇರಕ್ಕೆ ನೋಡಿ, ಈ ಬೆರಳ ಒಂದು ಅಂಶದ ನೇರಕ್ಕೆ ಈ ಒಂದು ತೋರು ಬೆರಳು ಮತ್ತು ಈ ಮಧ್ಯದ ಬೆರಳ ಒಂದು ಏನೇ ಗ್ಯಾಪ್ ಇದೆಯೇ, ಈ ಒಂದು ಡಿಸ್ಟೆಂಟ್ಗೆ ನೇರವಾಗಿ ಸ್ಟಾರ್ಟಿಂಗ್ ಇಲ್ಲೇ ಟಚ್ ಆಗಿದ್ರೆ, ಇದು ಈ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬೇಗನೆ ಟಚ್ ಆಗಿದ್ದರೆ ನಿಮಗೆ ಆಲ್ಮೋಸ್ಟು 17, 18, 20 ಮದುವೆ ಆಗಿಬಿಡುತ್ತೆ. ನಿಮಗೆ ನೀವು PUC SLC ಹೋದ ಟೈಮ್ಗೆ ನಿಮಗೆ ಮದುವೆ ಆಗಿಬಿಡುತ್ತೆ. ಕೆಲವರಿಗೆ ಬೇಗನೆ ಕೂಡ್ಕೊಂಡಿದ್ರೆ, ಕೆಲವರಿಗೆ ಇನ್ನು ಸ್ವಲ್ಪ ದೂರ ಇರುತ್ತೆ, ಅವನಿನ್ನೊಂದು 21, 22, 23 ಟೈಮ್ ಆಗುತ್ತೆ. ಇನ್ನೂ ಕೆಲವರಿಗೆ ನೀವು ನಂಬ್ತಿರೋ ಬಿಡ್ತಿರೋ ತೀರಾ ಇಲ್ಲಿವರೆಗೂ ಇರುತ್ತೆ, ಇಲ್ಲಿವರೆಗೂ ಟಚ್ ಆಗಿರೋಲ್ಲ ರೇಖೆ, ಇಲ್ಲಿವರೆಗೂ ಗ್ಯಾಪ್ ಇರುತ್ತೆ, ಇಲ್ಲಿವರೆಗೂ ಗ್ಯಾಪ್ ಇರುತ್ತೆ. ಇಲ್ಲಿ ಬಂದಮೇಲೆ ಇಲ್ಲಿ ಟಚ್ ಆಗಿರುತ್ತೆ, ಈ ಪಾಯಿಂಟಲ್ಲಿ ಟಚ್ ಆಗಿರುತ್ತೆ. ಅವ್ರಿಗೆ ಆಲ್ಮೋಸ್ಟ್ 32, 35 ಆ ರೇಂಜ್ ಕೊಟ್ಟೋಗುತ್ತೆ. ಅಲ್ಲಿವರೆಗೂ ಮದುವೆನೇ ಆಗೋಲ್ಲ ಇವ್ರಿಗೆ. ಹಾಗೆ ಹುಡುಕಿ ಏನಾದರೂ ಸಮಸ್ಯೆ ಅಡಚಣೆ ಬರ್ತಾನೆ ಇರ್ತದೆ, ಮದುವೆನೇ ಆಗೋಲ್ಲ. ಕೆಲವ್ರಿಗಂತೂ ಇಲ್ಲಿಂದ ಇವೆರಡು ರೇಖೆಗಳು ಯಾವ ರೀತಿ ಇರ್ತಂದರೆ, ಒಂದಕ್ಕೊಂದು ಟಚ್ ಆಗಿರಲ್ಲ. ಒಂದು ವೇಳೆ ಏನಾದರೂ ಟಚ್ ಆಗಿದ್ರೂ ತುಂಬ ಅಡೆತಡೆ ಇರುತ್ತೆ, ಅಡ್ಡಾದಿಡ್ಡಿ ಆಗಿರುತ್ತೆ, ವಕ್ರವಾಗಿರುತ್ತೆ. ಆ ಗೆರೆಗಳು ಮದುವೆ ಆಗಲ್ಲ, ಅದು ಅನ್ಯೋನ್ಯತೆ ಇರೋದಿಲ್ಲ. ಮತ್ತು ಅತಿ ಬೇಗನೆ ಇಲ್ಲಿ ಎಷ್ಟು ಬೇಗನೆ ಟಚ್ ಆಗಿ ಹೊಂದ್ಕೊಂಡಿರುತ್ತೋ ಅಷ್ಟು ಬೇಗನೆ ಮದುವೆ ಆಗಿ ಹೊಂದ್ಕೊಂಡು ಹೋಗುತ್ತೆ ಜೀವನ. ತುಂಬ ದೂರವಾಗಿ ಟಚ್ ಆಗಿದ್ರೆ, ಇಲ್ಲೆಲ್ಲೋ ಬಂದು ಇಲ್ಲಿ ಬುಡದಲ್ಲೆಲ್ಲೋ ಟಚ್ ಆಗಿ ಹೊಂದ್ಕೊಂಡಿದ್ರೆ ತುಂಬ ಲೇಟ್ ಮ್ಯಾರೇಜ್ ಆಗುತ್ತೆ, ಬೇಗನೆ ಮದುವೆ ಆಗೋಕ್ಕೆ ಅನುಕೂಲ ಆಗೋದಿಲ್ಲ. ಮದುವೆ ವಿಚಾರ ಇನ್ನು ಹೇಳಿದಾಗೆ, ಈ ಕೆರೆ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ಒಂದು ರಾಯಲ್ ಫ್ಯಾಮಿಲಿ ತಕ್ಕಂಥ ಹುಡುಗ ಒಂದು ಸಿಗೋ ಯೋಗ ಇರ್ತದೆ. ನೋಡಿ, ತಮ್ಮ ಕುಟುಂಬದಲ್ಲಿ ಅದು ಗಂಡನ ಮನೆಯಲ್ಲಿ ಈ ಥರ ಕೆಟ್ಟ ಗೆರೆಗಳು, ಅಡ್ಡಾದಿಡ್ಡಿ ಗೆರೆಗಳು ಈ ಪರ್ವದಲ್ಲಿ, ಶುಕ್ರ ಪರ್ವದಲ್ಲಿ, ಅದರಲ್ಲೂ ಇಲ್ಲಿ ಎಸ್ಪೆಷಲಿ ಕುಜರ ಶತ್ರುತ್ವ ಪರ್ವದಲ್ಲಿ ಅಡ್ಡಾದಿಡ್ಡಿ ಗೆರೆಗಳು, ವಕ್ರ ಗೆರೆಗಳು, ಈ ಥರ ಚಿಕ್ಕದಾಗಿ ಕೆಟ್ಟ ರೇಖೆಗಳು ಇರಬಾರ್ದು. ಯಾರು ಈ ರೀತಿ ವಿಚಿತ್ರ ರೇಖೆಗಳು, ತುಂಬ ರೇಖೆಗಳು ಜಾಸ್ತಿ ಇರ್ತದೋ ಅವರ ವೈವಾಹಿಕ ಜೀವನ, ಅವರ ಮದುವೆ ಮ್ಯಾರೇಜ್ ಲೈಫು ಅಷ್ಟಕ್ಕಷ್ಟೇ ಅನ್ಯೋನ್ಯತೆ ಇರೋದಿಲ್ಲ. ಸುಮ್ಮನೆ ಹೊರಗಡೆ ಗಂಡ ಹೆಂಡತಿ ಇರ್ತದೆ, ಒಳಗಡೆ ಮನಸ್ತಾಪ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಮತ್ತು ಇದು ರೇಖೆ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೆ ಒಂದು ಸರಿ. ಈ ರೇಖೆ ಇದ್ದರು ತಮ್ಮ ರಕ್ಷಣೆ ಚೆನ್ನಾಗಿ ಮಾಡ್ಕೊತಾರೆ, ಸೆಲ್ಫ್ ಡಿಫೆನ್ಸ್, ಸೆಲ್ಫ್ ಪ್ರೊಟೆಕ್ಷನ್ ಮಾಡ್ಕೊತಾರೆ, ತಮ್ಮ ಫ್ಯಾಮಿಲಿಗೆ ಏನು ಬೇಕೋ ಅದನ್ನು ಪ್ರೊಟೆಕ್ಟ್ ಮಾಡ್ಕೊತಾರೆ ಅಂತ. ಅದು ಹೇಗೆ ಅಂದರೆ, ಒಂದೊಂದು ಟೈಮ್ ಇದು ಈ ರೇಖೆ ಇದ್ದವ್ರಿಗೆ ಅವ್ರ ಫ್ಯಾಮಿಲಿನೋ ಚೆನ್ನಾಗಿ ನೋಡ್ಕೊತಾರೆ, ಎಲ್ಲ ಓಕೆ ಮಾಡ್ಕೊತಾರೆ. ಆದರೆ ಇದೇನಾಗುತ್ತಂದರೆ, ಹೋಗ್ತಾ ಫ್ಯೂಚರಲ್ಲಿ ಈ ಜೊತೆಗೆ ಈ ರೇಖೆಗಳು ಅಡ್ಡಾದಿಡ್ಡಿ ಗೆರೆಗಳು ಜಾಸ್ತಿ ಇದ್ದರೆ ಏನಾಗುತ್ತೆ, ಗಂಡ ಹೆಂಡತಿ ಮಧ್ಯೆ ವೈಮನಸ್ಸು ಬಂದ್ಬಿಡುತ್ತೆ. ಹೆಂಡತಿ ಗಂಡನ ಬಿಟ್ಟರು ಸರಿ, ಇಲ್ಲ ಗಂಡ ಹೆಂಡತಿನ ಬಿಟ್ಟರು ಸರಿ, ತನ್ನ ಮಕ್ಕಳು, ತನ್ನ ಜೀವನ ತಾನು ಸೇಫ್ಟಿ ಆಗಿರಬೇಕು ಅನ್ನೋದ್ರ ಬಗ್ಗೆ ಕಾಳಜಿ ವಹಿಸ್ತಾರೆ ಈ ರೇಖೆ ಇದ್ದವರು. ನನ್ನ ಗಂಡನಿಗಿಂತ ನಾನು ನನ್ನ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು, ಅಥವಾ ನಾನು ಚೆನ್ನಾಗಿರಬೇಕು ಅಂತ ತಮ್ಮ ಒಂದು ಸ್ವಯಂ ಸ್ವಾಭಿಮಾನಕ್ಕೋಸ್ಕರ ಬದುಕೋ ರೀತಿ ಒಂದು ಕಾಳಜಿ ವಹಿಸ್ತಾರೆ. ಅದಕ್ಕೆ ಈ ಶುಕ್ರ ಪರ್ವ
ಶುದ್ಧವಾಗಿರಬೇಕು. ಅಡ್ಡಾದಿಡ್ಡಿ ಗೆರೆಗಳು ಹೆಚ್ಚಾಗಿರಬಾರ್ದು. ಒಂದು ವೇಳೆ ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ ಸಂತಾನ ಗೆರೆ ದಪ್ಪಕ್ಕೆ 2 ಗೆರೆ ಇಲ್ಲಿದ್ದರೆ, ದಪ್ಪಕ್ಕೆ 1 ಗೆರೆನೇ 2 ಗೆರೆ ಇದ್ದರೆ ಗಂಡು ಮಕ್ಕಳಾಗೋ ಚಾನ್ಸಸ್ ಇರುತ್ತೆ. ಅದಾಗುತ್ತೆ ಖಂಡಿತ. ಅದು ಬಿಟ್ಟು ಇಲ್ಲಿಂದ ದಪ್ಪದ ಗೆರೆ ಇಲ್ಲ, ಬರೀ ಉದ್ದುದ್ದಾಗಿ ಚಿಕ್ಕ ಚಿಕ್ಕ ಎಲ್ಲಂದ್ರಲ್ಲಿ ಅಡ್ಡದಿಡ್ಡಿ ಗೆರೆಗಳಿದ್ರೆ ಅದು ಕಿರಿಕಿರಿ ಮಾಡುತ್ತೆ, ಸಂಸಾರದಲ್ಲಿ ವೈಮನಸ್ಸುಗಳು ಮನಸ್ತಾಪಗಳು ತಂದು ಕೊಡುತ್ತೆ. ಮತ್ತು ಯಾವ ಹೆಣ್ಮಕ್ಳಿಗೆ ಉಗುರುಗಳಿದೆಯಲ್ಲ, ಈ ಉಗುರುಗಳು ಅಂತ ಏನಿದೆ, ಇದು ಉಗುರುಗಳು ಅಂತ ಉದ್ದುದ್ದಕ್ಕಿರ್ತಾರೆ. ಕೆಲವ್ರಿಗೆ ಉದ್ದುದ್ದ ಉಗುರಿದ್ರೆ ಅವ್ರು ಸ್ವಲ್ಪ ಫ್ಯಾಷನ್ನು, ಸ್ವಲ್ಪ ಶೃಂಗಾರ, ಸ್ವಲ್ಪ ಶೋಕಿ ಥರ ಈ ಥರ ಒಂದು ಇದಿರುತ್ತೆ. ಮತ್ತು ಹೆಚ್ಚಾಗಿ ಅದಕ್ಕೆ ಖರ್ಚು ಮಾಡೋ ಒಂದು ಇದಿರುತ್ತೆ. ಅವರು ಅದಕ್ಕೋಸ್ಕರ ದುಡ್ಡಿಗೆ ಬಟ್ಟೆಗೆಲ್ಲ ತುಂಬ ಇದು ಮಾಡೋ ಒಂದು ಇದಿರುತ್ತೆ ಅವ್ರಿಗೆ. ಇನ್ನು ಕೆಲವ್ರಿಗೆ ಉಗುರು ತುಂಬ ಚಿಕ್ಕದಾಗಿರುತ್ತೆ. ಸ್ವಲ್ಪ ಅಷ್ಟೊಂದು ಗುಂಡಕ್ಕಿರುತ್ತೆ, ಉದ್ದುದ್ದ ಇರಲ್ಲ, ಗುಂಡಕ್ಕೆ ಚಿಕ್ಕದಿರುತ್ತೆ. ಅವರು ತುಂಬ ಅಷ್ಟೊಂದೇನು ಶೋಕಿ ಫ್ಯಾಷನ್ ಆ ಕಡೆ ಗಮನ ಕೊಡೋದು, ದುಡ್ಡನ್ನು ಉಳಿಸ್ತಾರೆ. ಅದು ಜಾಸ್ತಿ ಸಿಕ್ಕಾಪಟ್ಟೆ ಅದಕ್ಕೆಲ್ಲ ಖರ್ಚು ಮಾಡೋಕ್ಕೆ ಹೋಗೋದಿಲ್ಲ. ಸ್ವಲ್ಪ ಜಿಪುಣತನ ಮಾಡ್ತಾರೆ, ತುಂಬ ಅಷ್ಟು ನೋಡ್ಕೊಂಡು ಇದು ಮಾಡ್ತಾರೆ. ಈ ಒಂದು ಶೃಂಗಾರ ಅಥವಾ ಶೋಕಿ ಅಥವಾ ಸೌಂದರ್ಯಕ್ಕೆಲ್ಲ ಜಾಸ್ತಿ ಅದು ಆ ಕಡೆ ಗಮನ ಅಷ್ಟೊಂದು ಇರೋದಿಲ್ಲ ಅವ್ರದ್ದು. ಮತ್ತು ಇವರು ಈ ಥರ ಉದ್ದುದ್ದ ಬೆರಳಿದ್ದು, ಉದ್ದುದ್ದ ಉಗುರಿದ್ದು, ತುಂಬ ಲಕ್ಷಣವಾಗಿದ್ದ ಉಗುರುಗಳಿದ್ದವರು ಸ್ವಲ್ಪ ಫ್ಯಾಷನ್ನು, ಸ್ವಲ್ಪ ಸೆಲೆಬ್ರಿಟಿ ಥರ ಬಿಹೇವ್ ಮಾಡೋದು, ಸ್ವಲ್ಪ ರಾಯಲ್ ಆಗಿರಬೇಕು ಅಂತ ಆಸೆ ಬೀಳೋದು, ತುಂಬ ಓಡಾಟ ಮಾಡೋದು, ಟ್ರಿಪ್ ಹೋಗೋದು, ಒಳ್ಳೊಳ್ಳೆ ಕಾಸ್ಟ್ಲಿ ಬಟ್ಟೆಗಳು ಹಾಕಬೇಕು ಅನ್ನೋದು, ಈ ರೀತಿ ಒಳ್ಳೊಳ್ಳೆ ರಿಚ್ ಆಗಿರಬೇಕು, 4 ಜನ ಮಧ್ಯೆ ಚೆನ್ನಾಗಿ ರಾಯಲಾಗಿ ಕಾಣಿಸ್ಬೇಕು ಅಂತ ದುಡ್ಡು ಎಷ್ಟೇ ಖರ್ಚಾದೋ ಚಿಂತೆ ಇಲ್ಲ ಅಂತ ಆ ಒಂದು ಮನಸ್ಥಿತಿ ಇರ್ತದೆ ಇವ್ರಿಗೆ. ಇನ್ನು ಗುಂಡಾಗಿ ಉಗುರಿರೋರು, ಚಿಕ್ಕ ಉಗುರಿರೋರಿಗೆ ಅವರು ಜಾಸ್ತಿ ದುಡ್ಡಿಗೆ ಮಹತ್ವ ಕೊಡ್ತಾರೆ. ದುಡ್ಡನ್ನ ಜಾಸ್ತಿ ಅದಕ್ಕೆಲ್ಲ ಖರ್ಚು ಮಾಡೋಕೆ ಹೋಗೋದಿಲ್ಲ. ಎಷ್ಟು ಬೇಕು ಅಷ್ಟು ಲಿಮಿಟಲ್ಲಿ ಅದನ್ನು ಇದು ಮಾಡ್ಕೊಂಡು ಹೋಗ್ತಾರೆ. ಇನ್ನು ಸಂಪಾದನೆ ಬಗ್ಗೆ ಕೇಳಿದರೆ, ಉದ್ಯೋಗದ ಬಗ್ಗೆ ಕೇಳಿದರೆ, ನೋಡಿ ಯಾರಿಗೇ ಆಗಲಿ ಹೆಣ್ಮಕ್ಳ ಕೈಯಲ್ಲಿ ಈ ಥರ ಒಂದು ಗೆರೆ, ನಾನು ಮೊದಲೇ ಹೇಳಿದ್ದೀನಿ. ಈ ಗೆರೆ ಒಂದು ಧನರೇಖೆ. ಇದು ಆ್ಯಕ್ಚುಲಿ ಇಲ್ಲಿ ಬರೋ ಧನರೇಖೆ ಬೇರೆ. ಈ ಥರ ಇಲ್ಲಿಂದ ಚಂದ್ರಪರ್ವದಿಂದ ಬಂದಿರತಕ್ಕಂಥ ರೇಖೆನೇ ಬೇರೆ. ಈ ರೇಖೆ ಇದ್ದವರು ಚೆನ್ನಾಗಿ ಓದಿ ಅಥವಾ ಅವರೇನಾದರೂ ಬಿಸ್ನೆಸ್ ಮಾಡಿ, ಅವರೇ ಯಾವುದಾದ್ರು ಕೆಲಸಕ್ಕೆ ಹೋಗಿ ಒಳ್ಳೆ ಸಂಪಾದನೆ ಮಾಡ್ಕೊಂಡು ಚೆನ್ನಾಗಿ ಅವ್ರ ಜೀವನ ಅವರೇ ನೋಡ್ಕೊತಾರೆ, ಬೇರೆಯವ್ರಿಗೂ ಬೇಕಾದ್ರೆ ಸಹಾಯ ಮಾಡ್ತಾರೆ. ಇದು ಅವ್ರಿಗೆ ಇರ್ತಕ್ಕಂಥ ತಾಕತ್ತು. ಇದು ಅವರೇ ಸಂಪಾದನೆ ಮಾಡಿ ಅವ್ರವ್ರ ಕಾಲ ಮೇಲೆ ಅವರೇ ನಿಂತ್ಕೊಳ್ಳೋತಕ್ಕಂಥ ಒಂದು ಯೋಗ ಇರ್ತಕ್ಕಂಥ ರೇಖೆ ಇದು. ಮತ್ತು ಇಲ್ಲಿ ಸೆಂಟ್ರಲ್ ಮಾತ್ರ ಈ ಥರ ಏನೋ ಚಿಕ್ಕದ ಒಂದು ರೇಖೆ ಇದ್ದರೆ ದುಡ್ಡನ್ನ ಆಲ್ರೆಡಿ ಫ್ಯೂಚರ್ ಸ್ವಲ್ಪ ಕೂಡಿಟ್ಕೊಳ್ಳೋಕೆ, ಇವಾಗಲಿಂದ ಸೇವಿಂಗ್ಸ್ ಮಾಡೋದು, ದುಡ್ಡನ್ನು ಫ್ಯೂಚರ್ಗೆ ಕೂಡಿಟ್ಕೊಳ್ಳೋಕ್ಕೆ ಒಂದು ಯೋಗ ಇರುತ್ತೆ ಅವ್ರಿಗೆ. ಅದನ್ನು ಕೂಡಿಟ್ಕೊತಾರೆ, ಲೈಫಿಗೆ ಮುಂದಿನ ಕಾಲದಲ್ಲಿ ಬೇಕಾಗುತ್ತೆ ಅಂತ ಗಮನ ಇರುತ್ತೆ ಅವ್ರಿಗೆ ಅದ್ರ ಬಗ್ಗೆ. ಮತ್ತು ಇದು ಅಷ್ಟೇ, ಈ ಶನಿ ಪರ್ವದಲ್ಲಿ ಈ ಥರ ಏನಾದರೂ ಒಂದು ರೇಖೆ ಇದ್ದರೆ ಇದು ಅವ್ರಿಗೆ ತುಂಬ ಅದೃಷ್ಟದ ರೇಖೆ. ಏಕೆಂದರೆ ಅವರು ಆಯುಷ್ಯದ ವಿಚಾರದಲ್ಲಿ ಪುಣ್ಯ ಮಾಡಿರ್ತಾರೆ, ಆಯುಷ್ಯನ ಕಾಪಾಡ್ಕೊತಾರೆ, ದೀರ್ಘಾಯುಷ್ಯ ಬರುತ್ತೆ. ಮತ್ತು ಫ್ಯೂಚರ್ಗೆ ಏನು ಬೇಕೋ ಅದನ್ನು ಇವಾಗಲಿಂದ ಸೇವಿಂಗ್ಸ್ ಮಾಡೋದಾಗಲಿ, ಮತ್ತು ಅವ್ರ ವಯಸ್ಸಾದ ಕಾಲದಲ್ಲಿ ಅವ್ರಿಗೆ ನೆಮ್ಮದಿಯಾಗಿರ್ತಕ್ಕಂಥ ಒಂದು ಯೋಗ ಈ ಒಂದು ರೇಖೆ ತಂದುಕೊಡುತ್ತೆ. ಇದು ಅಷ್ಟೇ ವಿದ್ಯಾರೇಖೆ. ಇದು ಈ ವಿದ್ಯಾರೇಖೆ ಯಾರಿಗಿರುತ್ತೋ ಅವರು ಎಜುಕೇಷನ್ ಚೆನ್ನಾಗಿ ಮಾಡಿರ್ತಾರೆ. ಎಜುಕೇಷನ್ ಮುಖಾಂತರ ಕೆಲಸ ಸಂಪಾದನೆ ಮಾಡಿ ಒಳ್ಳೆ ಸಂಪಾದನೆ, ಉದ್ಯೋಗ ಎಲ್ಲ ಮಾಡ್ಕೋತಾರೆ. ಇನ್ನು ಮದುವೆ ವಿಚಾರಕ್ಕೆ ಬರೋದಾದರೆ ನೋಡಿ, ಇಲ್ಲಿ ಒಂದೇ ಒಂದು ಬುಧನ ಬೆರಳು ಕೆಳಗಡೆ ಒಂದೇ ಒಂದು ಚಿಕ್ಕದಿದ್ದು ಬೇರೆ ಯಾವ ಗೆರೆ ಇಲ್ಲ ಅಂದರೆ ಅವ್ರಿಗೆ ಮದುವೆ ಅಷ್ಟಕ್ಕಷ್ಟೇ ಕಠಿಣ ಇರುತ್ತೆ, ಮದುವೆ ಆಗೋದೇ ಕಷ್ಟ ಇರುತ್ತೆ. ಒಂದು ವೇಳೆ ಈ ಗೆರೆ ದಪ್ಪಕ್ಕೆ ಮಂದವಾಗಿದ್ದು ಅದ್ರ ಜೊತೆಗೆ ಇನ್ನೊಂದು ಗೆರೆ ಇದ್ದರೆ ಅವ್ರಿಗೆ ಮದುವೆ ಖಂಡಿತ ಆಗುತ್ತೆ. ಒಂದೇ ಒಂದು ಇರಬಾರ್ದು, 2 ಇರಬೇಕು ಅಥವಾ 3 ಇರಬೇಕು. ಒಂದೇ ಗೆರೆ ಇರಬಾರ್ದು. ಒಂದೇ ಗೆರೆ ಇದ್ದು ತುಂಬ ಸಣ್ಣಕ್ಕಿದ್ರೆ ಮ್ಯಾರೇಜ್ ಕಷ್ಟ ಇರುತ್ತೆ ಅವ್ರಿಗೆ, ಡಿಲೇ ಆಗುತ್ತೆ, ತುಂಬ ಲೇಟ್ ಆಗಿಬಿಡುತ್ತೆ. ಇಲ್ಲಾಂದರೆ ತುಂಬ ಕಷ್ಟಗಳು ಬರ್ತಾ ಇರ್ತದೆ, ಇಲ್ಲ ಮದುವೆಗೆ ಆಗೋ ಪ್ರಪೋಸಲೇ ಬರೋದಿಲ್ಲ. ಇನ್ನು ಕುಜ ಪರ್ವ ಇದು ಕುಜ ಪರ್ವ. ಈ ಕುಜ ಪರ್ವದಲ್ಲಿ ಏನಾದರೂ ಈ ಥರ ದಪ್ಪಕ್ಕೆ 2 ಗೆರೆಗಳಿದ್ದರೆ ಅವರು ಸ್ವಂತ ಸೈಟ್ ತೆಗಿತಾರೆ ಅಥವಾ ಮನೆ ಕಟ್ಟಿಸ್ತಾರೆ. ಹೆಣ್ಮಕ್ಳು ಅವ್ರ ಹೆಸರಲ್ಲಿ ಒಂದು ಮನೆಯೋ ಅಥವಾ ಸೈಟೋ ಮಾಡ್ಕೋತಾರೆ. ಇನ್ನು ಇಲ್ಲಿ ಚಂದ್ರಪುರದಲ್ಲಿ ಈ ಥರ 2 ಗೆರೆ ಇದ್ದರೆ ತಾಯಿ ಕಡೆಯಿಂದ ಬೆನಿಫಿಟ್ ಸಿಗುತ್ತೆ. ಅವರ ತಾಯಿ ಫ್ಯಾಮಿಲಿ ಕಡೆಯಿಂದ ಅಥವಾ ತಾಯಿಯವರ ಕಡೆಯಿಂದ ತುಂಬ ಅನುಕೂಲ ಅವ್ರಿಗೆ ಆಗುವಂಥ ಎಲ್ಲ ಚಾನ್ಸಸ್ ಇರುತ್ತೆ. ತುಂಬ ಪ್ರವಾಸ ಮಾಡ್ತಾರೆ, ಓಡಾಡೋದು, ಓಡಾಟ ಇವೆಲ್ಲ ಇದ್ದೇ ಇರುತ್ತೆ ಅವರಿಗೆ. ಇಲ್ಲಿ ಈ ಥರ ಇದ್ದವ್ರಿಗೆ ಇದು ಇವತ್ತಿನ ವಿಚಾರ ಹೇಳಿದರೆ ನೋಡಿ, ಹೆಣ್ಮಕ್ಳು ತಿಳ್ಕೊಬೇಕು, ಯಾವುದೇ ಕಾರಣಕ್ಕೂ ಶುಕ್ರ ಪರ್ವ ಕೆಟ್ಟಿರಬಾರ್ದು, ಅಡ್ಡದಿಡ್ಡಿ ಗೆರೆಗಳಿರಬಾರ್ದು. ಇದು ಸೆಲ್ಫ್ ರಕ್ಷಣೆ ಗೆರೆಗಳಿಗೆ ಅಡ್ಡದಿಡ್ಡಿ ಗೆರೆ ಬಂದಿರಬಾರ್ದು. ಈ ಥರ ಗೆರೆ ಬಂದಿದ್ದರೆ ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯತೆ ಕೆಟ್ಟುಬಿಡುತ್ತೆ. ಕೆಲವರೆಲ್ಲ ಬೇಕಾದ್ರೆ ಗಂಡ ಹೆಣ್ಣೆ ಬಿಟ್ಬಿಡೋಣ ಅನ್ನೋ ಒಂದು ಮನಸ್ಥಿತಿ ಇರ್ತದೆ. ಯಾರು ಏನೇ ಬಿಟ್ರು ಅವರ ಒಂದು ರಕ್ಷಣೆ, ಅವರ ಒಂದು ಸಂಪಾದನೆ, ಅವರ ಒಂದು ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡಿಕೊಂಡು ರಾಜ್ಯೋಗವಾಗಿ ಜೀವನ ಮಾಡ್ತಾರೆ. ಯಾರ ಕೈ ಬಿಟ್ಟರು ಇವ್ರ ಜೀವನಕ್ಕೆ ಇವರು ತೊಂದರೆ ತಗೊಳ್ಳಲ್ಲ, ಅಷ್ಟು ಸ್ಟ್ರಾಂಗಾಗಿ ಇರ್ತಾರೆ ಇವರು. ಈ ರೇಖೆ ಇದ್ದವರು ಇವ್ರ ಜೀವನ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ಇವರು ಅಷ್ಟು ಪವರ್ ಇರುತ್ತೆ ಇವರಿಗೆ. ಗಂಡ ಬಿಟ್ರು ಅಷ್ಟೇ ಸಖತ್ತಾಗಿ ಜೀವನ ಮಾಡೋಂಥ ತಾಕತ್ತು ಇವ್ರಿಗೆ ಇರುತ್ತೆ. ಈ ರೇಖೆ ಇದ್ದವ್ರಿಗೆ ಅಷ್ಟು ಬುದ್ಧಿ ವಿಚಾರಕ್ಷತೆ ಇವ್ರಿಗೆ ಇರುತ್ತೆ.
ಅದೇ ಹೇಳಿದ್ನಲ್ಲ ಇಲ್ಲಿ ಈ ಒಂದು ಗಂಡ ಹೆಂಡತಿಗೆ ಸ್ಟಾರ್ಟಿಂಗಲ್ಲಿ ಬೇಗನೆ ಈ ಥರ ಕೂಡ್ಕೊಂಡು ಹೋಗಿದ್ರೆ ಅವ್ರು ಬೇಗನೆ ಮದುವೆ ಆಗುತ್ತೆ. ಎಷ್ಟು ಹಿಂದಕ್ಕೆ ಹೋಗಿ ಕೂಡ್ಕೊಂಡಿರುತ್ತೋ, ಎಷ್ಟು ಗ್ಯಾಪ್ ಇರುತ್ತೋ, ಎಷ್ಟು ಲೇಟಾಗಿ ಕೂಡುತ್ತೋ ಅಷ್ಟು ಲೇಟಾಗಿ ಮದುವೆ ಆಗುತ್ತೆ. ಕೆಲವರಿಗೆ ಕೂಡಿರೋದೇ ಇಲ್ಲ ಕೂಡಿದ್ರು ತುಂಬ ಈ ಥರ ಅಡ್ಡ ದಿಡ್ಡಿ ಗಲೀಜಾಗಿರುತ್ತೆ. ಅಂಥವ್ರಿಗೆ ಮದುವೆನೇ ಆಗೋದಿಲ್ಲ, ಕಷ್ಟ ಇರುತ್ತೆ. ಅದು ನೋಡ್ಕೋಬೇಕು. ಮತ್ತು ಎಲ್ಲ ಬೆರಳುಗಳಿಗಿಂತ ಮಧ್ಯದ ಬೆರಳು ಆಕ್ಚುಲಿ ಉದ್ದ ಇರುತ್ತೆ. ಈ ಮಧ್ಯದ ಬೆರಳು ಬಿಟ್ಟರೆ ಕೆಲವರಿಗೆ ಈ ಬೆರಳು ಉಂಗುರದ ಬೆರಳು ಉದ್ದಾಗಿ ಅನಾಮಿಕ ಬೆರಳು ಉದ್ದ ಇರುತ್ತೆ. ಕೆಲ ಹೆಣ್ಮಕ್ಳಿಗೆ ಮಧ್ಯದ ಬೆರಳು ಬಿಟ್ಟು ಈ ಒಂದು ತೋರು ಬೆರಳು ಉದ್ದ ಇರುತ್ತೆ. ಇವರು ತುಂಬ ಪುಣ್ಯವಂತರು, ಸ್ವಲ್ಪ ಒಳ್ಳೆ ಮನಸ್ಸಿರತಕ್ಕಂಥವ್ರು, ತೂಕವಾಗಿ